ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಚೆನ್ನಾಗಿದ್ದೀನಿ. ಇಲ್ಲಿ ನಾನು ಇವತ್ತಿನ ವಿಡಿಯೋದಾಗ ಆರಿ ವರ್ಕ್ ಬ್ಲೌಸ್ ಡಿಸೈನ್ ಮಾಡಿದ್ದು ಬ್ಲೌಸ್ನ ಇವತ್ತು ತೋರಿಸ್ಬೇಕಂತ ಹೇಳಿ ವಿಡಿಯೋ ಮಾಡತ್ತೀನಿ. ಆಲ್ರೆಡಿ 3 ಬ್ಲೌಸ್ನ ನಾನು ಆರಿ ವರ್ಕ್ ಮಾಡಿಟ್ಟೀನಿ. ಅವ್ನು ಇನ್ನೇನು ಸ್ಟಿಚ್ ಮಾಡಬೇಕು ಒಂದು ವಿಡಿಯೋ ಮಾಡ್ಕೊಂಡು ಆ ನಂತರ ಸ್ಟಿಚ್ ಮಾಡಿದರೆ ಆಯಿತು ಅಂತ ಹೇಳಿ ವಿಡಿಯೋ ಮಾಡತ್ತೀನಿ. ಇಲ್ಲಿ ಮೊದಲೇ ಡಿಸೈನ್ ತೋರ್ಸತ್ತೀನಿ ನೋಡ್ರಿ ನಿಮ್ಗೆ. ಇದು ವೈಟ್ ಮುತ್ತು ಹಾಕಿದ್ದೀನಿ. ಇದಕ್ಕೆ ಹಿಂಗೆ ವೈಟ್ ಬೀಡ್ಸ್ ಗೋಧಿ ಕಾಳುಗತೆ ಸೇಪ್ ಬರ್ತಾವಲ್ಲ, ಅದನ್ನು ಟ್ರೆಂಡಿಂಗ್ ಐತಿ ಇವಾಗ ವೈಟ್ ಬೀಡ್ಸ್ ಒಳಗೆ. ಕ್ರೀಮ್ ಕಲರ, ಗೋಲ್ಡನ್ ಕಲರ, ಇದು ಸ್ವಲ್ಪ ವೈಟ್ ಕ್ರೀಮ್ ಒಳಗೆ ಬರ್ತಾವಲ್ಲ ಸಾಡಿ, ಅದಕ್ಕೆ ಈ ಥರ ಮುತ್ತನ್ನು ಹಾಕಿ ಆರಿ ವರ್ಕ್ ಮಾಡಿಸಿದ್ರೆ ತುಂಬ ಲುಕ್ ಕಾಣಿಸ್ತೈತಿ. ಹಂಗೆ ನಾ ಇಲ್ಲಿ ವೈಟ್ ಬೀಡ್ಸ್ ಹಾಕಿ ಅದ್ರ ಸುತ್ತಲೂ ಜರದೋಶಿ ಹಾಕಿದ್ದೀನಿ. ಪೈಲ ತೋರ್ಸತ್ತೀನಿ ನೋಡಿರಿ. 2 ಲೈನ್ ಅದು ಜರಿ ಥ್ರೆಡ್ ಬರ್ತೈತಲ್ಲ, ಅದರಲ್ಲೇ 2 ಲೈನ್ ಅದು ಹಾಕ್ಕೊಂಡು ಅದರ ನಂತರ ಸೀಕ್ವೆನ್ಸ್ ಹಾಕ್ಕೊಂಡು ಮತ್ತು ಅದು ಗೋಲ್ಡನ್ ಜೆರಿಲೇ ಮತ್ತು 2 ಲೈನ್ ಹಾಕ್ಕೊಂಡೇನಿ. ಇಲ್ಲಿ ತೋರ್ಸತ್ತೇನೆ ನೋಡ್ರಿ. ಲೀಪ್ ಸೇಪ್ ಒಳಗೆ ನಾ ಇಲ್ಲಿ ಕಟ್ ಬೀಡ್ಸ್, ಸ್ಮಾಲ್ ಸೈಜ್ ಕಟ್ ಬೀಡ್ಸ್ನ ಈ ಥರ ಫಿಲ್ ಮಾಡ್ಕೊಂಡೇನಿ. 3 ಹಾಕಿ ಫಿಲ್ ಮಾಡ್ಕೊಂಡೇನಿ. ಈ ಥರ ಕಂಟಿನ್ಯೂ ಮಾಡಿದ್ದೀನಿ ನೋಡಿರಿ. ನೆಕ್ಸ್ಟ್ ಇದಕ್ಕೆ ಸ್ಲೀವ್ಸ್ ಹೆಂಗೆ ಮಾಡಿದ್ದೀನಿ ತೋರಿಸ್ತೀನಿ ತಡ್ರಿ. ಇದು ಸ್ಲೀವ್ಸನ್ನು ಗ್ರ್ಯಾಂಡ್ ಮಾಡೀನಿ, ಯಾಕಂದ್ರೆ ಪ್ಲೇನ್ ಇತ್ತದ ಇದು ಬ್ಲೌಸು. ಸಾಡಿ ಕೂಡ ಬಾರ್ಡರ್ಲೆಸ್ ಇರ್ತಾವಲ್ಲ, ಸಾಡಿ ಹಂಗೈತಿ. ಸೊ ಇದಕ್ಕೆ ಬಾರ್ಡ್ರ್ ಇಲ್ಲ ಅಂದ ತಕ್ಷಣ ನಾನು ಲುಕ್ ಕಾಣಿಸ್ತೈತಿ, ಇದಕ್ಕೆ ಕೆಳಗೆ ಇಷ್ಟೇ ಮಾಡಿಬಿಟ್ರೆ ಚೆಂದ ಕಾಣಿಸಂಗಿಲ್ಲ ಅಂತ ಹೇಳಿ ಈ ಥರ ಬೀಡ್ಸ್ ಹಾಕಿ ವೈಟ್ ಬೀಡ್ಸ್ ಹಾಕಿ ಫುಲ್ ತೋಳು 10 ಇಂಚ್ ಏನು ಫುಲ್ ತೋಳು ಬರ್ತಿತ್ತಲ್ಲ ಅಲ್ಲಿ ತನಕನೂ ಈ ಥರ ಬೀಡ್ಸ್ ಹಾಕಿ ಚೈನ್ ಹಾಕಿದ್ದೀನಿ, ಚೈನ್ ಸ್ಟಿಚ್ ಹಾಕಿದ್ದೀನಿ. ಸೇಮ್ ಏನು ನೆಕ್ಕಿಗೆ ಹಾಕಿದ್ದೇನೆ ಇದನ್ನು ಇಲ್ಲಿ ಕೆಳಗಡೆ ಈ ಥರ ಲೀವ್ ಸೇಪು, ವೈಟ್ ಬೀಡ್ಸು, ಇದು ಸೀಕ್ವೆನ್ಸು ಈ ಥರ ಹಾಕ್ಕೊಂಡೇನಿ. ಇದು ಇನ್ನೊಂದು ತೋಳು. ಇದು ಮುಂದಿನ ನೆಕ್, ಫ್ರಂಟ್ ನೆಕ್. ಇದು ಸಾಡಿ ಅದರದ್ದು ತೋರ್ಸತ್ತೇನಿಲ್ಲ ನಿಮಗೆ, ಬ್ಲೌಸ್ ತೋರಿಸಿದ್ನಲ್ಲ ಅದ್ರ ಸಾಡಿ ಇದು ಈ ಥರ ಐತಿ. ಬಾರ್ಡರ್ಲೆಸ್ ಐತೆ. ನಾನು ಅದು ಅಷ್ಟು ಗ್ರ್ಯಾಂಡ್ ಸ್ಲೀವ್ಸ್ ಮಾಡಿದ್ದೀನಿ ನಾನು. ಈ ಬ್ಲೌಸಿಗೆ ವರ್ಕ್ ಮಾಡಿ ಅಷ್ಟು ಕೊಡೋದಾದ್ರೆ 2,000 ತನಕ ತೊಗೊಳ್ಬೋದು. ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೇವೆ ಅಂದ್ರೆ 2,500 ತನಕ ಇದಕ್ಕೆ ಈ ಬ್ಲೌಸ್ನ ನಾವು ಚಾರ್ಜ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ತೋರಿಸ್ತೀನಿ ತಡ್ರಿ. ನೆಕ್ಸ್ಟ್ ಬ್ಲೌಸ ಇದು ಪೂರ್ತಿಯಾಗಿ ನೋಡ್ರಿ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇದು ಚಾಕ್ಲೇಟ್ ಕಲರ್ ಸಾರಿ, ಇದು ಬ್ಲೌಸು. ಇದ್ರದ್ದು ಸಾರಿ ಸಿಲ್ವರ್ ಕಲರ್ ಸಾರಿ ಐತಿ ಇದ್ರದ್ದು. ಇಲ್ಲಿ ತೋರ್ಸತ್ತೀನಿ ನೋಡ್ರಿ. ಇಲ್ಲಿ ನಡಕ್ಕೆ ಹಾಕ್ಕೊಂಡಿನ ಆ ಕಲರದ್ದು ಸಾರಿ ಐತಿ ಇದು ಈ ಥರ. ಇಲ್ಲಿ ನಾನು ಬೀಡ್ಸ್ಲೇನ ಜಾಸ್ತಿ ಇದಕ್ಕೆ ವರ್ಕ್ ಮಾಡೀನಿ. ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡು ಅದಕ್ಕೆ ಸ್ಮಾಲ್ ಬೀಡ್ಸು ಮತ್ತು ಒಂದು ಸ್ವಲ್ಪ ಅದರಲ್ಲಿ ದೊಡ್ಡ ಬೀಡ್ಸು, ಅದರ ನಂತರ ಸೀಕ್ವೆನ್ಸು, ಅದರ ನಂತರ ಸ್ಮಾಲ್ ಬೀಡ್ಸ್ ಹಾಕಿ ಈ ಥರ ಲೀವ್ ಸೇಪ್ ಥರ ಮಾಡಿ ಅದರ ನಡಕ್ಕೆ ಇದು ಫ್ರೆಂಚ್ ನಾಟ್ ಹಾಕಿದ್ದೀನಿ. ಸೀಕ್ವೆನ್ಸ್ ಹಾಕಿ ಫ್ರೆಂಚ್ ನಾಟ್ ಹಾಕಿದ್ದೀನಿ. ಪೂರ್ತಿಯಾಗಿ ಈ ಥರ ಕಾಣಿಸುತ್ತಿದೆ. ಇದ್ರ ಪ್ರೈಸ್ 1,600 ಮಾಡ್ಬೋದು ಚಾರ್ಜ್. ಸ್ಟಿಚ್ ಮಾಡಿ ಕೊಡೋರ ಮ್ಯಾಗೆ ಡಿಪೆಂಡ್. ಅದರ ನಂತರ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳಿ. ಗೋಧಿ ಮುತ್ತ ಅಂತೇವಲ್ವ, ಇದು ಇಲ್ಲಿ ಹಾಕಿದ್ದೇನಲ್ಲ ಅವಕ್ಕನ್ ಗೋಧಿ ಮುತ್ತ ಅಂತೀವಿ. ಸ್ಲೀವ್ಸೂ ಸೇಮ್. ಸಾರಿನೂ ಫುಲ್ ಗ್ರ್ಯಾಂಡ್ ಐತಲ್ಲ ಇದು. ಸೊ ಸ್ಲೀವ್ಸ್ ಇಷ್ಟ ಮಾಡಿದ್ದೀನಿ, 1 ಲೈನ್ ಅಷ್ಟೇ ಮಾಡಿದ್ದೀನಿ. ಬಾರ್ಡ್ರ್ ಕೂಡ ಫುಲ್ ದೊಡ್ಡದಿತ್ತಿದ. ನಾವು ಇದೇ ಡಿಸೈನಲ್ಲಿ ಮೇಲೆ ಚಾಕ್ಲೇಟ್ ಬಾರ್ಡ್ರ್ ನಂತರ ಬರ್ತಿದ್ಲ, ಅಲ್ಲೂ ಕೂಡ ಹಾಕೋಬೋದು. ಇದು ಫ್ರಂಟ್ ನೆಕ್. ಪೂರ್ತಿಯಾಗಿ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ಸಾರಿ ತೋರಿಸ್ತೀನಿ ನೋಡ್ರಿ ನಿಮಗೊಂದು. ಈ ಸಾರಿ ಒಳಗಿನ ಬ್ಲೌಸ್ ಪಿಂಕ್ ಕಲರ್ ಬಂದೈತಿ. ಇಲ್ಲಿ ಬಾರ್ಡ್ರ್ ತೋರಿಸ್ತೀನಿಲ್ಲ, ಆ ಕಲರ್ ಪಿಂಕ್ ಕಲರ್ ಬ್ಲೌಸ್ ಐತಿ ಇದ್ರದ್ದು. ಇದು ಗ್ರೀನ್ ಕಲರ್ ಸಾಡಿ ಒಳಗೆ ಪಿಂಕ್ ಕಲರ್ ಬ್ಲೌಸ್ ಏನೈತಲ್ಲ, ಗ್ರೀನ್ ಕಲರ್ ಏನಾರ ಕಾಂಬಿನೇಷನ್ ಮಾಡಬೇಕು. ಅದರೊಳಗೆ ಏನೂ ಇರಲಿಲ್ಲ ಗ್ರೀನ್ ಕಲರ. ಸೊ ಗ್ರೀನ್ ಕಲರ್ ಏನಾರ ಮಾಡಿದರೆ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಗ್ರೀನ್ ಕಲರ್ ಥ್ರೆಡ್ಲೆ ಅದನ್ನು ಫ್ರೆಂಚ್ ನಾಟ್ ಆಗಲಿ ಇದು ವರ್ಕ್ ನಿಮಗೆ ತೋರಿಸ್ತೇನಲ್ಲ ಅದನ್ನ ಮಾಡಿದ್ವಿ. ಈ ಬ್ಲೌಸ್ನ ನಾನು ಆಲ್ರೆಡಿ ಒಂದು ವಿಡಿಯೋದಾಗ ತೋರಿಸಿದ್ದೀನಿ.
ಸೊ ಇದನ್ನು ತೋರಿಸಿದ್ದೀನಿ ನಾನು ಆಲ್ರೆಡಿ ಒಂದು ವಿಡಿಯೋದಾಗ ಅಷ್ಟು ಫೋಟೋ ಏನೋ ಹಾಕಿದ್ದೀನಿ ಬಹುಶಃ. ಇದು ಡಿಸೈನ್ ಮಾಡಿದ್ದೀನಿ. ಇಲ್ಲಿ ಫ್ರೆಂಚ್ ನಾಟ್ ಅದು ತೋರಿಸ್ತಾನಲ್ಲ, ಅದು ಸಾರಿ ಕಲರ್ ಥ್ರೆಡ್ಲಿ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಈ ಥರ ಇದಕ್ಕೆ ಕೆಳಗೆ ಬಾರ್ಡ್ರ್ ನಾನು ಹಾಕ್ಕೊಲಿಲ್ಲ, ಯಾಕಂದರೆ ಇದು ಡಿಸೈನ್ ಹೋಗ್ತಿತ್ತು, ಡೀಪು ಐತಲ್ಲ ಅದು ನೆಕ್. ಸೊ ಹಾಗಾಗಿ ಈ ಥರ ಫ್ರೆಂಚ್ ನಾಟನ್ನು ಹಾಕ್ಕೊಂಡೇನಿ. ಫಸ್ಟ್ ಇಲ್ಲಿ 2 ಲೈನ್ 3 ಲೈನ್ ತನೂ ಹಾಕೋಬೋದು ನೀವು. ಫಸ್ಟ್ ಅದನ್ನು ಥ್ರೆಡ್ಲಿ ಚೈನ್ ಸ್ಟಿಚ್ ಹಾಕ್ಕೊಂಡೀನಿ. ಅದರ ನಂತರ ಜರ್ದೋಶಿ ಹಾಕ್ಕೊಂಡೀನಿ. ಸಣ್ಣ ಸಣ್ಣ ಕಟ್ ಮಾಡಿ ಈ ಥರ ಹಾಕ್ಕೊಂಡು ಇಲ್ಲಿ ತೋರ್ಸತ್ತೀನಿ ನೋಡಿರಿ ನಿಮ್ಗೆ. ಇಲ್ಲಿ ಕಟ್ ಬೀಡ್ಸ್ ಹಾಕ್ಕೊಂಡೀನಿ. ಅದರದ್ದು ಬಾಜು 2 ಲೈನ್ ಚೈನ್ ಸ್ಟಿಚ್ ಹಾಕೊಂಡ್ರೆ ಅದು ಎದ್ದು ಕಾಣ್ತೈತಿ, ಲುಕ್ ಕಾಣ್ತೈತಿ ಬ್ಲೌಸ್. ಅವೆರಡು ಲಟ್ಕನ್ನು ಮಾಡಿದ್ದೀನಿ. ಇಲ್ಲಿ ಈ ಥರ ಸ್ಮಾಲ್ ಫ್ರೆಂಚ್ ನಾಟ್ ಹಾಕಿ ಅದ್ರ ಸುತ್ತಲೂ ಜರ್ದೋಶಿ ಹಾಕಿದ್ದೀನಿ. ಇದನ್ನು ಬಾರ್ಡ್ರ್ ಇಲ್ಲಿ ಇತ್ತು ನೋಡ್ರಿ, ಬಾರ್ಡ್ರ್ ಇಲ್ಲಿ ಮಾಡ್ಬೋದಾಗಿತ್ತು ವರ್ಕ್. ಅದು ಸೇಪನ್ನು ಹೋಗಿಬಿಡ್ತಿತ್ತು, ಅದರದ್ದು ನೆಕ್ದ ಡಿಸೈನದ್ದು ಸೇಪ್ ಹೋಗ್ತಿತ್ತು. ಹಾಗಾಗಿ ಬಾರ್ಡ್ರ್ ಹಚ್ಕೊಲಿಲ್ಲ ನಾನು, ಯಾಕಂದರೆ ತೋಳಿಗೆ ಬರ್ತಿತ್ತಿಲ್ಲ ಬಾರ್ಡ್ರ್ ಹೆಂಗಿದ್ರು. ಅದಕ್ಕಂಥೇಳಿ ಪೂರ್ತಿ ಡಿಸೈನನ್ನು ಇಲ್ಲಿ ಹಾಕ್ಕೊಂಡಿನಿ. ಇದು ಫ್ರಂಟ್ ನೆಕ್. ಸೇಮ್ ಬ್ಯಾಕ್ ನೆಕ್ಕಲ್ಲಿ ಏನು ಮಾಡಿದ್ನಲ್ಲ ಅದೇ ಥರ ಫ್ರಂಟಲ್ಲಿ ಸಣ್ಣದಾಗಿ ಮಾಡ್ಕೊಂಡೀನಿ. ಇದು ಸ್ಲೀವ್ಸ್ ಡಿಸೈನ್ ತೋರ್ಸತ್ತೀನಿ ನಿಮಗೆ. ಈ ಥರ ಮಾಡೀನಿ. ಜರ್ದೋಶಿನ ಜಾಸ್ತಿ ಐತಿ ಇದ್ರೊಳಗೆ. ಜರ್ದೋಶಿ ವರ್ಕ್ ಇದ್ರೆ ಅದಕ್ಕೆ ಕಾಸ್ಟೂ ಜಾಸ್ತಿ ಆಗ್ತೈತಿ. 3000 ಮುಂದೆನ ಬರ್ತಾವೆ ಜರ್ದೋಶಿ ವರ್ಕ್ದು ಬ್ಲೌಸ. ಈ ಥರ ಮಾಡೀನಿ. ಮತ್ತು ಇಲ್ಲಿ ಡಾಟ್ಸ್ ನೋಡ್ಬೋದು ನೀವು, ಹಿಂದ್ಗಡೆ ಹೆಂಗೆ ಡಾಟ್ಸ್ ಮಾಡಿದ್ದೀನಲ್ಲ ಆ ಥರನೂ ಮಾಡಿದ್ದೀನಿ. ನಾನು ತೋರಿಸ್ದಾಗೆ ಇಲ್ಲಿ ಮೇಲ್ಗಡೆನೂ ಮಾಡ್ಕೋಬೋದು ಅದನ್ನು. ಇದು ಕೆಳಗಿನ ಡಿಸೈನ್ ನಾವು ಮಾಡಿದ್ದೈತಲ್ಲ ಇಲ್ಲೂ ಮಾಡ್ಕೊಳ್ಬೋದು. ಸೊ ಬಾರ್ಡ್ರ್ ಅಷ್ಟು ಲುಕ್ ಕಾಣಿಸಂಗಿಲ್ಲೇನೋ ಅಂದ್ಕೊಂಡು ನಾನು ಇಲ್ಲಿ ಕೆಳಗಡೆ ಮಾಡಿದ್ದೀನಿ. ಯಾಕಂದ್ರೆ ಅಲ್ಲಿ ಗ್ರೀನ್ ಕಲರ್ನ ಹೆಂಗಿದ್ರು ಮಾಡ್ತಿದ್ನಲ್ಲ, ಡಾಟ್ಸ್ ಮಾಡಿದ್ದೀನಿ. ಮತ್ತು ಗ್ರೀನ್ ಕಲರ್ ಒಳಗೆ ಫ್ರೆಂಚ್ ನಾಟ್ ಹಾಕೋಕಿದ್ದೆ ನಾನು, ಕೆಳಗಡೆನೇ ಮಾಡಿದ್ದೀನಿ. ಸೇಮ್ ಆ ಕಡೆ ಬ್ಲೌಸ್, ಇದು ಸ್ಲೀವ್ಸ್. ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ಬೋದು ಅಂದರೆ 3500 ನಾವು ತೊಗೊಳ್ಬೋದು. ಏನೇ ನಾವು ಸ್ಟಿಚ್ ಮಾಡಿಕೊಡ್ತೀವಿ ಅಂದ್ರೆ ನಿಮ್ಮ ಪ್ರೈಸ್ ಏನು 4000 ತನಕ ಆಗ್ತೈತಿಲ್ಲ. ಈ ಥರ ಓವರಾಲ್ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಈ ಥರ ಬರ್ತೈತಿ. ನಿಮಗೆ ಈ ಬ್ಲೌಸ್ ಒಳಗೆ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಬಾಯ್.